ಹಿಂದೂ ಪಂಚಾಂಗದ ಪ್ರಕಾರ ಏಕಾದಶಿ ವ್ರತಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಅದರಲ್ಲೂ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಆಚರಿಸಲಾಗುವ ಪದ್ಮಿನಿ ಏಕಾದಶಿ ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹಾಗೂ ಪವಿತ್ರವಾದ ದಿನವಾಗಿದೆ. ಮೇ 27ರಂದು ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಶೇಷ ದಿನದಂದು ಉಪವಾಸ ವ್ರತ ಕೈಗೊಂಡು ವಿಷ್ಣು ಹಾಗೂ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಆರ್ಥಿಕ ಸಂಕಷ್ಟಗಳು, ಸಾಲದ ಬಾಧೆಗಳು ದೂರವಾಗಿ ಐಷಾರಾಮಿ ಬದುಕು ಒಲಿಯುತ್ತದೆ. 2026ರ ಪದ್ಮಿನಿ ಏಕಾದಶಿಯ ಈ ಮಹತ್ವದ ಹಾಗೂ ಶುಭ ಸಂದರ್ಭದಲ್ಲಿ 12 ರಾಶಿಗಳ ಜನರು ತಮ್ಮ ಜಾತಕದ ದೋಷಗಳನ್ನು ನಿವಾರಿಸಿಕೊಂಡು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರಗಳ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮೇಷ, ಸಿಂಹ ಮತ್ತು ಧನು ರಾಶಿ. ಈ ರಾಶಿಯವರು ಪದ್ಮಿನಿ ಏಕಾದಶಿಯಂದು ನಸುಕಿನಲ್ಲಿಯೇ ಎದ್ದು ಸ್ನಾನ ಮುಗಿಸಿ ಶ್ರೀಹರಿಗೆ ಹಳದಿ ಅಥವಾ ಕೆಂಪು ಬಣ್ಣದ ತಾಜಾ ಹೂವುಗಳನ್ನು ಅರ್ಪಿಸಬೇಕು. ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಉನ್ನತ ಸ್ಥಾನಮಾನ ಪ್ರಾಪ್ತವಾಗುತ್ತದೆ. ವೃಷಭ, ಕನ್ಯಾ ಮತ್ತು ಮಕರ ರಾಶಿ. ಈ ರಾಶಿಯವರು ಐಷಾರಾಮಿ ಜೀವನ, ವಾಹನ ಯೋಗ ಹಾಗೂ ಸಂಪತ್ತಿಗೆ ಶುಕ್ರ ಗ್ರಹನೇ ಕಾರಕನಾಗಿದ್ದಾನೆ. ಈ ರಾಶಿಯವರು ಏಕಾದಶಿಯ ಶುಭ ದಿನದಂದು ವಿಷ್ಣುವಿಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಮಾಡಬೇಕಿದೆ. ಮಿಥುನ, ತುಲಾ ಮತ್ತು ಕುಂಭರಾಶಿ. ಈ ರಾಶಿಯ ಜನರು ಮಾನಸಿಕ ಶಾಂತಿ, ವೃತ್ತಿಯಲ್ಲಿ ಯಶಸ್ಸು ಹಾಗೂ ಕೌಟುಂಬಿಕ ಸಾಮರಸ್ಯಕ್ಕಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಪೂಜೆಯ ಸಮಯದಲ್ಲಿ ತಪ್ಪದೆ ತುಳಸಿ ದಳಗಳನ್ನು ಬಳಸಬೇಕು. ಕರ್ಕಾಟಕ, ವೃಶ್ಚಿಕ ಮತ್ತು ಮೀನರಾಶಿ. ಈ ರಾಶಿಯವರು ಪದ್ಮಿನಿ ಏಕಾದಶಿಯಂದು ಹಾಲಿಗೆ ಸ್ವಲ್ಪ ಕೇಸರಿ ಬೆರೆಸಿ ದಕ್ಷಿಣಾವರ್ತ ಶಂಖದ ಮೂಲಕ ವಿಷ್ಣುವಿಗೆ ಅಭಿಷೇಕ ಮಾಡೋದು ಅತ್ಯಂತ ಮಂಗಳಕರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.